ಧರಿಸಬೇಕೆಂಬ ತುಚ್ಚಾಂಕಾಂಕ್ಷೆಯು ಇವನನ್ನು ಅಲ್ಲಿಂದ ಇಲ್ಲಿಯವರೆಗೂ ಸೆಳೆತಂದಿದೆ. ಕೃತಾದಳಿದು ಬಂದ ಪಾರ್ಥ, ನಡೆಯಲಿ ನಿನ್ನ ಚತುರತೆ ಕೌಶಲ್ಯ. ಶಬರಿಗಮಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾನು, ಏನು ನಿನ್ನಯ ಲೀಲೆ ನೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರಗೇನೋ ಪರಮ ಕೃಪಾಳು. ಹೇ ಜನಾರ್ದನ, ಜಾಗೃತನಾಗು. ಓ ಸಿಂಧು ಶಯನ ಮನೆ ಇರ್ತೀನಿ, ನಮ್ ಬರಲ್ಲ ಅಂತ ಹೋಗಿ ಸುಮ್ಮ ಮನಿಕ ಮಾತಾಡಿಸ್ಬಾರ್ದು. ಈಗ ಹುಡುಗರ ಅಪ್ಪ ಇದು ಈ ಕಡೆಗೆ ಆಡ್ತಾ ಇರೋದು.
ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಅಂಧಕಾರವನ್ನು ಅಳಿಸಿ ಅಮೃತತ್ವದ ಕೊಡು. ಏಳು ಚಕ್ರಪಾಣಿ ಮೂರು ಲೋಕದ ಮಂಗಳ ಸೂತ್ರವು ನಿನ್ನನ್ನೇ ಸೇರಿದೆ. ಅಂತ ಹೋಯ್ತು ಹೋಗ್ ಸುಮ್ಮನೆ. ಈಗ ನೀನು ಹೋಗ್ತೇನೆ ನಡ್ಕೊಂಡು ಜಲ್ದಿ ಹೋಗ್ಬೇಕೀಗ. ನಡಿ ನಡಿ ಹತ್ತದ ನಡಿ ನಡಿ ನೀನು ನಡಿ ಹತ್ತ ನೋಡಿ. ಕೃಷ್ಣ ಇದ್ದ ಬೆಳಕರಿತು. ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ ಛೇ, ಚರಣದಲ್ಲಿಲೇಕೆ ಕುಳಿತೆ ಪಾರ್ಥ? ಆ ಪಾಠದಲ್ಲಿ ಪೀಠ ಇರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ಸಂದಿಗೆ ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ ಯಾರು? ಕುರುಚಕ್ರೇಶ್ವರ. ಓ ಬಾವ, ಬಂದು ಎಷ್ಟೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಗುರು ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಅದಿರಲಿ, ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಈ ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣ, ಬಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣದ ಅರ್ಜುನ ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಅಲೆ ಭಲೇ ಕಪಟ ನಾಟಕ ಸೂತ್ರಧಾರಿ, ಅಲೆ. ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ.